ಕಷ್ಟ ಬಂದರೂ ಕಾಯಬೇಕು ಅಷ್ಟೇ. ನಿಜ ಮಾನಿನ ಮಾತು. ಸಿಡಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಿದ್ದಂತೆ. ಅಂದಾಗ ಬಾರದು ಬಪ್ಪದು ತಪ್ಪಿತ್ತೇ ಎನ್ನುವ ಹಿರಿಯರು ವಾಣಿಯಂತೆ ಬಂದಿದ್ದನ್ನು ಅನುಭವಿಸಬೇಕಮ್ಮ. ಹಾ ಗಂಗಮ್ಮ, ನಿನಗೆ ಅರ್ಜುನ ಮಾವ ಒಪ್ಪಿಗೆ ತಾನೆ? ಮಾವ, ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿತು ಎಂಬಂತೆ, ಕೋಟಿ ವಿದ್ಯೆ ಇದ್ರೂ ಮೇಟಿ ವಿದ್ಯೆ ಲೇಸು ಎನ್ನುವಂತೆ, ಮಾವನ ಕೈ ಹಿಡಿಬೇಕಾದ್ರೆ ನಾನು ಕೋಟಿ ಪುಣ್ಯ ಮಾಡಿರ್ಬೇಕು ಮಾವಯ್ಯ. ಒಳ್ಳೆ ಗಂಡನಾದರೆ ಒಡವೆನೇ ಬೇಡ, ತುಸುರ್ಯಾಗಿ ಇಟ್ಟಾದರೆ ಅನ್ನನ ಬೇಡ ಅನ್ನುವ ಒಳ್ಳೆ ಗುಣ ನಮ್ಮ ನಿನ್ನದು. ಅಂದಂಗ ನಮ್ಮ ಮನೆಗೆ ಬಂಗಾರದ ಕಳಸಮ್ಮ ನೀನು. ಗಂಜಿ ಕುಡ್ದಾದ್ರೂ ಗಂಡನ ಮನೆಯಲ್ಲಿ ಸು ಎನ್ನುವಂತೆ, ಪತಿಯ ಧರ್ಮವನ್ನ ಪಾಲಿಸಿ ಗರತಿಯಾಗಿ ಬಾಳುವುದು ಸತಿ ಧರ್ಮ ಅಲ್ವೇ ಮಾವಯ್ಯ? ನೋಡಮ್ಮ, ಶಾನ ಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮಣಿ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದ್ದಾರೆ ಬಲ್ಲವರು. ಅಂದಂಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತಾ ಬೇವಿನ ಮರವಲ್ಲಂತ ತೋರಿಸಿಕೊಟ್ಟಮ್ಮ. ಮಾವ, ಅದು ನೋಡಲಿ ಶಂಕರ್ ಮಾವ ಬಂದು ಏನಣ್ಣ, ಏನು ಘನ ವಿಚಾರ ಮಾಡುತ್ತಾ ಅಣ್ಣ ಗಂಗಾ ನಿಂತಿದಿರಲ್ಲ, ಏನದು? ಏನಿಲ್ಲಪ್ಪ ಶಂಕರ, ನಿಮ್ಮ ಮದುವೆ ವಿಚಾರನ್ನು ಮಾತನಾಡುತ್ತಾ ನಿಂತಿದ್ದೇವೆ. ನಿನಗೆ ಒಂದು ಬಡವರ ಮನೆಯನ್ನು ತೆಗಿಬೇಕಂತ ವಿಚಾರ ಮಾಡುತ್ತಿದ್ದೆ. ಇದಕ್ಕೆ ನಿನ್ನ ಒಪ್ಪಿಗೆ ಏನು? ಏಕಣ್ಣ, ಬಡವರೆಂದು ಬೆಚ್ಚಿ ಬೀಳುವಂತೆ ಚುಚ್ಚು ಯಾಕೆ ಮಾತನಾಡುತ್ತೀಯಣ್ಣ? ಏಕೆ ಬಡವರು ಶ್ರೀಮಂತರ ಮನೆ ಹೆಣ್ಣನ್ನು ಮದುವೆಯನ್ನು ಏಕಾಗಬಾರದು? ಏಕಣ್ಣ, ಏನಾದರೂ ಕಾನೂನಿನಲ್ಲಿ ಎದುರಿದೆಯಾ? ಇಲ್ಲ ಏನು ನಿಯಮವಾದರೂ ಇದೆಯಾ? ಶಂಕರ, ಶ್ರೀಮಂತರು ಆನೆ ಕಟ್ಟುವುದು, ಬಡವ ತಾಳಿ ಕಟ್ಟುವುದು ಎರಡು ಸಮಾನಪ್ಪ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುವುದು, ಬೆಂಕಿಗೆ ಮುದ್ದು ಕೊಡುವುದು ನಮ್ಮಿಂದ ಸಾಧ್ಯವೇನೋ ಶಂಕರ? ಅದಕ್ಕೆ ದೊಡ್ಡವರು ಹೇಳಿರ್ತಾರೆ, ಹಾಸಿಗೆ ಇದ್ದಟ್ಟು ಕಾಲು ಚಾಚುವಂತ. ಅಣ್ಣ, ಈ ನಿನ್ನ ಮಾತು ಕೇಳಿ ನಾನು ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜ ಸೌಕರ್ನ ತಂಗಿನನ್ನು ಕಾಲೇಜಿನಲ್ಲಿ ಶೀಲನನ್ನ ಪ್ರೀತಿ ಮಾಡಿದ್ದೇನೆ. ಅವಳನ್ನೇ ಮದುವೆ ಆಗಬೇಕೆಂದು ವಿಚಾರ ಕೂಡ ಮಾಡಿದ್ದೇನೆ. ಗೆಳತನದ ಗುಣಗಳು ಬಡತನದಲ್ಲಿ ನೋಡಬೇಕ ವಿನ ಶ್ರೀಮಂತಕಿತನದಿಂದ ಅಲ್ಲಪ್ಪ ಶಂಕರ. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡುತ್ತದೆ ಎಂಬುದನ್ನು ಮಾತ್ರ ಮರಿಬೇಡ. ಅಣ್ಣ, ಏನು ಮಾತನಾಡುತ್ತಿರುವ್ರಿ? ಹೆತ್ತ ತಾಯಿಯ ತಂದೆಗಿಂತ ಮಿಗಿಲವಾದ ದೇವರಿಲ್ಲ ಎಂದು ಹೇಳಿದರು ಮಹಾತ್ಮರು. ಅವರಕ್ಕಿಂತ ಹೆಚ್ಚಾಗಿ ನೀನಿರುವಾಗ ಆಶೀರ್ವಾದ ಈ ನಿನ್ನ ಹೋಗ್ಲಿ ಬಿಡು ಮಾವಯ್ಯ. ಶಂಕರ್ ಮಾವ ನಿಮಗೆ ಮಾತಾಡಬೇಕು ಅಂತ ಏನು ಮಾತಾಡಲಿಲ್ಲ. ಅದೇನೇ ಹೇಳ್ತಾರಲ್ಲ, ಅರಸನ ಮಗಳಾದರೂ ಸರಿ ಪುರುಷನಿಗೆ ಸತ್ಯ ಹಾಕಬೇಕು ಅಷ್ಟೇ. ಅದರಂತೆ ಅವನು ಇಷ್ಟಪಟ್ಟಿದ್ರಲ್ಲಿ ತಪ್ಪೇನಿದೆ ಹೇಳು? ಅಣ್ಣ, ಏನು ನಡೆದಿರುವುದು ಈ ಮನೆಯಲ್ಲಿ? ಹೇಳಣ್ಣ, ಅದು ಘನ ವಿಚಾರ ಮಾಡುವಂತೆ ಕಾಣುತ್ತೆ. ಏನದು? ಏನೂ ಇಲ್ಲಪ್ಪ ಅರ್ಜುನ. ಗಂಗಾ, ನೀನಾದರೂ ಹೇಳು, ಏನು ನಡೆದಿರುವುದು? ಮಾವ, ಅದು ಅದು
ಏನೂ ಇಲ್ಪ ಅರ್ಜುನ, ನಿಮ್ಮ ಮದುವೆ ವಿಚಾರವನ್ನು ಮಾಡುತ್ತಿದ್ದೆ. ಅದಕ್ಕೆ ತಾಯಿ ಇಲ್ಲದ ನನ್ನ ಅಕ್ಕನ ಮಗಳ ಗಂಗಮ್ಮನನ್ನು ನಿನಗೆ ತೆಗೆದುಕೊಳ್ಳಬೇಕಂತ ವಿಚಾರ ಮಾಡುತ್ತಿದ್ದೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏನಣ್ಣ ನಿನ್ನ ಮಾತು? ತಾಯಿ ತಂದೆ ಇಲ್ಲದ ತಬ್ಬಲೆಗಳನ್ನ ಆಡಾವು. ನೀನು ನಮ್ಮನ್ನ ಸಾಕಿ ಸಲವಿದ ತಂದೆಯಪ್ಪ. ನಿನ್ನ ಮುಂದೆ ಒಪ್ಪಿಗೆ ಕೊಡಷ್ಟು ದೊಡ್ಡವನಲ್ಲ ನಾನು, ದೊಡ್ಡವನಲ್ಲ. ಅತ್ತೆವ್ವ ಕೊಟ್ಟ ಅಮೃತಕ್ಕಿಂತಲೂ ಹೆತ್ತವ್ವ ಕೊಡುವ ಗಂಜಿಲೇಸು ಹಣ್ಣುವಣ್ಣ ಈಡಿನ ಅರ್ಜುನ. ನೀನು ಕಣ್ಣು ಮುಚ್ಚಿ ಯಾರನ್ನೇ ತಾಳಿ ಕಟ್ಟುವಂತ ಅವಳಿಗೆ ಹೇಳಿದರೆ ಸಾಕು, ಅದರಲ್ಲಿ ಸಂದೇಹ ಇಲ್ಲಣ್ಣ, ಸಂದೇಹ ಇಲ್ಲ. ಸಾರ್ಥಕ ಆಯ್ತಪ್ಪ ನಿನ್ನಂತ ತಮ್ಮನ ಬಡದ ನನ್ನ ಚಲಮ. ಅರ್ಜುನ, ತುಂಬಿದ ಕೊಡ ತುಳುಕುವುದಿಲ್ಲಂತ ತೋರಿಸಿಕೊಟ್ಟಿ ಈ ಸಮಾಜದಲ್ಲಿ ನನ್ನಂತ ಹಿರಿಯ ಅಣ್ಣಂದರಿಗೆ. ನೋಡು ನೋಡು, ನಿನ್ನಣ್ಣನಾದರೂ ನೋಡಿ ಕಲಿತುಕೋ, ಅವಾಗಾದರೂ ಬುದ್ಧಿ ಬರುತ್ತೆ. ಹೋಗ್ಲಿ ಬಿಡು ಬಾಬಾ. ಶಂಕರ್ ಮಾಮ ನಿಮಗೆ ಮಾತಾಡಬೇಕು ಅಂತ ಏನು ಮಾತಾಡ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಅರಸನ ಮಗಳಾದ್ರೂ ಸರಿ ಪುರುಷನಿಗೆ ಸತಿ ಆಗ್ಲೇಬೇಕು ಅಂದಂತೆ. ಶಂಕರ್ ಮಾಮ ಇಷ್ಟಪಟ್ಟಿದ್ರಲ್ಲಿ ತಪ್ಪೇನಿದೆ ಹೇಳು? ಬಡವನ ಅತಿ ಆಸೆ ಗತಿಗೆಡಿಸುತ್ತಂತೆ. ಅಷ್ಟೇ ಯಾಕಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷನ ಪುಣ್ಯ ನಾರಿ ಭಾಗ್ಯದಲ್ಲೇ ಇರುತ್ತಂತೆ. ಆದಾಗ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕಮ್ಮ, ಮಾರಿಯಾಗಬಾರದು. ಅಣ್ಣ, ಹೋಗ್ಲಿ ಬಿಡಣ್ಣ. ಎಷ್ಟೇ ಆದರೂ ನಮ್ಮಿಬ್ಬರ ಮುದ್ದಿನ ತಮ್ಮ ಅಲ್ಲವೇನಣ್ಣ ಶಂಕರ? ಅಣ್ಣ, ಎಂತ ಹುಡುಗಿಯನ್ನು ಪ್ರೀತಿಸಿದರು ಅವನು, ಅವಳನ್ನೇ ತಂದು ಮದುವೆ ಮಾಡುತ್ತೇನೆ. ಈಗಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಎಂಬುದು ಪ್ಯಾಷನ್ ಆಗಿಬಿಟ್ಟಿದೆ ಅಣ್ಣ, ಪ್ಯಾಷನ್ ಆಗಿಬಿಟ್ಟಿದೆ. ಶಂಕರ, ಅಣ್ಣ ಹೊಡೆದಿದ್ದಕ್ಕೆ ನೀನೇನು ಬೇಜಾರು ಮಾಡಿಕೊಳ್ಳಬೇಡಪ್ಪ, ಬೇಜಾರು ಮಾಡಿಕೊಳ್ಳಬೇಡ. ನೀನು ಪ್ರೀತಿಸಿರುವ ಹುಡುಗಿ ಈ ಯಾರೆಂದು ಹೇಳಪ್ಪ, ಹೇಳು. ಹೇಳು ಹೇಳು, ನನ್ನ ಕೇಳುತ್ತಿದ್ದನ ತಾನೇ, ಹೇಳು. ಅಣ್ಣ, ಅದು ಅದು ಅಣ್ಣ ನೀನೇ ಹೇಳಿಬಿಡು ಅಣ್ಣ. ಇವ ಅರ್ಜುನ, ಇವ ಹೆಂಗೆ ಹೇಳ್ತಾನಪ್ಪ? ಇವನು ಪ್ರೀತಿಸಿದ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮೂರಿನ ಜೈರಾಜ್ ಸಾವ್ಕಾರ ನಮ್ಮ ತಂಗಿ ಶೀಲಾಳಂತೆ. ಶಂಕರ, ಎಂತ ವಿಷ ಸರ್ಪದ ಜೊತೆ ಸಂಬಂಧ ಬೆಳೆಸಿದೆಯೋ? ಆ ಸರ್ಪ ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದ್ದೇನಪ್ಪ. ಈ ಜನ್ಮದಲ್ಲಿ ಎಂದಿಗೂ ಸಾಧ್ಯವಿಲ್ಲ ಅಂತವರ ಜೊತೆ ಸಂಬಂಧ ಮಾಡುವುದು ಎಂದರೆ ಎಂದಿಗೂ ಸಾಧ್ಯವಿಲ್ಲ ಶಂಕರ, ಸಾಧ್ಯವಿಲ್ಲ. ಅದನ್ನು ಬಿಟ್ಟು ನನ್ನ ಪ್ರಾಣವನ್ನಾದರೂ ಕೇಳು, ಕೊಡುತ್ತೇನೆ. ಇಲ್ಲವಾದರೆ ಈ ಊರಿನಲ್ಲಿ ಶ್ರೀಮಂತ ಕನ್ಯೆಯನ್ನೇ ಬೇಕೆಂದರೆ ಬೇರೆ ಯಾರನ್ನಾದರೂ ಕಣ್ಣು ಮುಚ್ಚಿ ತೋರಿಸು, ಅವರ ಕೈ ಕಾಲ ಬಿದ್ದು ನನ್ನ ಸರ್ವ ಆಸ್ತಿಯನ್ನೇ ಹೋದರೂ ಚಿಂತೆ ಇಲ್ಲ. ಈ ಊರಿನಲ್ಲಿ ಯಾರು ಮಾಡಿರುವ ತರ ನಿನ್ನ ಮದುವೆ ಮಾಡ್ತೀನೋ ಶಂಕರ, ನಿನ್ನ ಮದುವೆ ಮಾಡ್ತೀನಿ. ದಯವಿಟ್ಟು ನಿನ್ನ ಕೈ ಮುಗಿದ ಕೇಳಿಕೊಳ್ಳಿ. ನೋಡು ಶಂಕರ, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲ ನೋಡುವ ಜನ ಅವರು. ಬ್ಯಾಡಪ್ಪ ಅವರ ಸಹವಾಸ. ಮೊದಲೇ ಅವರು ಕುರೂರ ಜನ. ಅಂತವರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲೇ ಬಿಟ್ಟಂಗಾಗಿತ್ತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿರುವಿರಣ್ಣ? ನಾನೇನು ಸಾಲಿ ಕಲಿಯದಂತೆ ಯುದ್ಧನಂತಾನೆ ಮಾತನಾಡುತ್ತಿರಲಿಲ್ಲ. ನಾನೊಬ್ಬ ಸಾಲಿ ಕಲಿದ ಯುದ್ಧವಂತನೆಂಬುದು ಮಾತ್ರ ಮರೆಯಬೇಡ.
ಯಾರ ಎದುರಿಗೆ ನಿಂತ್ಕೊಂಡು ಏನು ಮಾತನಾಡ್ತಾ ಇದೆಯಾ ಎಂಬುದು ಖಬರಿದೆಯೇನು ನಿನಗೆ? ನೋಡಮ್ಮ, ನನಗೇನು ಗೊತ್ತಿಲ್ಲ. ನಾನು ಅವಳನ್ನೇ ಮದುವೆ ಆಗುವುದು, ಅವಳನ್ನೇ ಪ್ರೀತಿಸುವುದು. ನೋಡಿದ್ಯಾ ಅರ್ಜುನ, ನಿನ್ನ ತಮ್ಮನ ಮಾತಿನ ಇದು ಮೆಚ್ಚಿನ ಮಾತುಗಳನ್ನು. ಪ್ರೀತಿಯ ಹುಚ್ಚು ನೆತ್ತಿಗೇರಿಸಿಕೊಂಡು ಹಿರಿಯರೆಂಬುವುದನ್ನು ಮರೆತು ಮಂಗನಂತ ಮಾತನಾಡುತ್ತಿದ್ದಾನೆ. ಇದು ನಿನ್ನ ಮೆಚ್ಚಿನ ತಮ್ಮ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವ ಹಾಗೆ ಆ ಜೀವನೇ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಆ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆ, ಅದನ್ನು ನೀನೇ ಬಗೆಹರಿಸು. ಅಣ್ಣ, ಆನೆ ಹೊತ್ತವನಿಗೆ ಅದರ ಬಾಲ ಭಾರವೇನಣ್ಣ, ಅದರ ಭಾರ ಬಾಲವೇ. ಈ ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದರು, ಅವರ ಮುಂದೆ ನನ್ನ ತಲೆ ತಗ್ಗಿಸುವಂತ ಮಾಡಿಬಿಟ್ಟನಲ್ಲ ಈ ನನ್ನ ತಮ್ಮ. ಹತ್ತೂರಿಗೆ ಹಮ್ಮೀರನಾಗಿ ಬೆರೆಯುತ್ತಿದ್ದ, ಎಷ್ಟೋ ಬಡವರ ರಕ್ತ ತೀರುವ ಆ ಸೊಕ್ಕಿನ ಶ್ರೀಮಂತನ ರೆಕ್ಕೆ ಪುತ್ರಗಳನ್ನು ಕತ್ತರಿಸಿ ಒಗೆದು ಅವನಿಂದ ಅನ್ಯಾಯಕ್ಕೆ ಒಳಗಾಗಿರುವ ಆ ಜನರಿಂದಲೇ ಚೀತು ಎಂದು ಉಗಳಿಸಿ ಅವನ ರೆಕ್ಕೆ ಪುತ್ರಗಳ ಕತ್ತರಿಸಿ ಒಗೆಯುವಂತೆ ಮಾಡಲು ಬಯಸಿರುವ ಈ ನಿನ್ನ ತಮ್ಮನ ಕೈಗಳನ್ನು ಕಟ್ಟಿ ಹಾಕಿಬಿಟ್ಟ ಈ ನನ್ನ ತಮ್ಮ. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಅವನು ಈಗ ನಾವು ಏನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಿ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡುವಳು ಬಂದಾಗ ತೊತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ ಅಂದಾಗ ನಿನ್ನ ಮಾತು ಹೆಂಗ ಕೇಳ್ತಾನಪ್ಪ ಇವನು? ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪು ಇರುತ್ತೆ. ಹಾಗೆ ಹೆಣ್ಣಿನ ತೋಳಿನ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು, ಓರಗಲ್ಲ ಮೇಲೆ ನೀರು ಸುರುವುದು ಎರಡೂ ಒಂದೇ ಅಪ್ಪ. ಅದಕ್ಕೆ ಹಿರಿಯ ಅಣ್ಣನಿಗೆ ಹೊರೆ ತಪ್ಪಿದ್ದಲ್ಲಂತ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿನ್ನ ಮೊಸಳೆಯ ಕಣ್ಣೀರಿಗೆ ಕರಗವನಲ್ಲ ಈ ಶಂಕರ್. ಮದುವೆ ಅಂತಂದರೆ ಅವಳನ್ನೇ ಮದುವೆ ಆಗುವುದು, ಅವಳನ್ನೇ ಪ್ರೀತಿಸುವುದು. ನಾನಿನ್ನು ನೋಡಿದೆ ಹೇಗೆ ಮಾತನಾಡುವ ನಿನ್ನ ತಮ್ಮ. ಆಯ್ತಪ್ಪ, ಅವನ ಇಷ್ಟದಂತೆ ಆಗಲಿ. ನಂದು ಸ್ವಲ್ಪ ಕೆಲಸ ಐತಪ್ಪ, ಬರ್ತೇನೆ. ಕುಣಿಸಲು ಮೇಲೆ ಎಂತ ಸೋದರರು ನಾವು, ಒಂದೇ ಕರಳು ಬಳ್ಳಿಯಿಂದ ಇದ್ದರೂ ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹಾಗೆ ಹೊರಟು ಹೋಗಿಬಿಟ್ಟು ಈ ನನ್ನ ನೆಚ್ಚಿನ ತಮ್ಮ. ಅದಕ್ಕೆ ಯಾಕೆ ಚಿಂತೆ ಮಾಡಿದ್ವಿ ಮಾಮ? ಶಂಕರ್ ಮಾಮ ಈಗಾಗಲೇ ಪ್ರೀತಿ ಬಲೆಯಲ್ಲಿ ಬಿದ್ದಾಗ್ಬಿಟ್ಟಿದೆ. ಈಗ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲ. ಅವನ ಇಷ್ಟ ಇದ್ದಂತೆ ಮದುವೆ ಮಾಡಿದ್ರಾಯ್ತು ಮಾಮ. ಗಂಗಾ, ನಿನಗಿರುವಷ್ಟು ತಿಳುವಳಿಕೆ ನನ್ನ ತಮ್ಮನಿಗೆ ಇಲ್ಲವಲ್ಲೇ. ಗಂಗಾ, ಅದು ಇರಲಿ. ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ ತಾನೇ? ಮಾವ, ಒಪ್ಪಿಗೆಯಿಂದ ಅಪ್ಪಿ ನನ್ನ ಗತ್ತನ್ನೇ ನಿಮ್ಗೆ ಒಪ್ಪಿಸಿ ನಾನು ನಿಮ್ಮ ಸತಿಯಾಗ್ಬಿಟ್ಟಿದ್ದೀನಿ. ಆಶೀರ್ವಾದ ಮಾಡು ಮಾವ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಗುಣವಂತೆಯನ್ನು ನನ್ನ ಸತಿಯಾಗಿ ಪಡೆಯಬೇಕಾದರೆ ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ ಗಂಗಾ, ಪುಣ್ಯವೇ ಸರಿ. ಮಾವ, ಈ ಸಂತೋಷದ ಸಮಯದಲ್ಲಿ ಸೋಸಿ ಬರಲಿ ಒಂದು ಸುಮಧುರವಾದ